ಇನ್ನು ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಎಸ್ಐಟಿ ಅಧಿಕಾರಿಗಳು ಕೇಳ್ತಾರೆ. ಕಸ್ಟಡಿಗೆ ಪಡೆದ ಬಳಿಕ ಸ್ಥಳ ಮಹಜರು ವಿಚಾರಣೆ ಪ್ರಕ್ರಿಯೆ ನಡೆಯುತ್ತೆ. ಸೊ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರದಲ್ಲಿ ಏನ್ ಬೆಳವಣಿಗೆ ಆಗುತ್ತೆ, ಆ ಪ್ರೊಸೀಜರ್ ಹೇಗಿರುತ್ತೆ? ಕಸ್ಟಡಿಗೆ ಕೇಳ್ತಾರೆ ಮೊದಲಿಗೆ ಎಸ್ಐಟಿ ಅಧಿಕಾರಿಗಳು. ಕಸ್ಟಡಿಗೆ ಪಡೆದ ಬಳಿಕ ಸ್ಥಳ ಮಹಜರು ವಿಚಾರಣೆ ಮಾಡುವಂತ ಪ್ರಕ್ರಿಯೆ ಆರಂಭ ಆಗುತ್ತೆ. ಎಲ್ಲೆಲ್ಲಿ ಮನೆ, ತೋಟದ ಮನೆ, ಎಂಪಿ ಕ್ವಾರ್ಟರ್ಸ್ ನಲ್ಲಿ ಸ್ಥಳ ಮಹಜರನ್ನ ಅಧಿಕಾರಿಗಳು ನಡೆಸ್ತಾರೆ. ಸಂತ್ರಸ್ತೆಯರ ಗುರುತು ಪತ್ತೆ ಹಚ್ಚುವಂತ ಕಾರ್ಯ ನಡಿಬೇಕಿದೆ. ಎಲ್ಲೆಲ್ಲಿ ಕೃತ್ಯವನ್ನ ನಡೆಸಲಾಗಿದೆ ಅಲ್ಲಿ ಕರೆದೊಯ್ದು ಮಹಜರನ್ನ ನಡೆಸಲಾಗುತ್ತೆ. 2 ಆಯಾಮಗಳಲ್ಲಿ ತನಿಖೆಯನ್ನ ಎಸ್ಐಟಿ ಮಾಡುತ್ತೆ. ಪ್ರಜ್ವಲ್ ರೇವಣ್ಣಗೆ ಇಂಟ್ರಾಗೇಷನ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಈ ಬೆಂಗಳೂರಿನ ಬಸವನಗುಡಿ ನಿವಾಸ ಆಗಿರ್ಬೋದು, ಜೊತೆಗೆ ಈತ ಎಲ್ಲೆಲ್ಲಿ ಆಟ ಆಡಿದಾನಲ್ಲ ಅಲ್ಲೆಲ್ಲವೂ ಕೂಡ ಈತನನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರ್ ಮಾಡಿ, ಸೊ ಮೊದಲಿಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ, ಆ ನಂತರದಲ್ಲಿ ಆತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥದ್ದಾಗುತ್ತೆ. ಅಲ್ಲಿ ಈತನನ್ನ ವಿಚಾರಣೆ ಪಡೆಯೋದಕ್ಕೆ ಅಂದ್ರೆ ಹೆಚ್ಚಿನ ವಿಚಾರಣೆ ಮಾಡೋದಕ್ಕಾಗಿ ಕಸ್ಟಡಿಗೆ ಕೇಳಲಾಗತ್ತೆ. ಸೊ ಕಸ್ಟಡಿಗೆ ಪಡೆದ ನಂತರದಲ್ಲಿ ಸ್ಥಳ ಮಹಜರು ವಿಚಾರಣೆ ಎಲ್ಲೆಲ್ಲಿ ಅಂದ್ರೆ ಮನೆ, ತೋಟದ ಮನೆ, ಎಂಪಿ ಕ್ವಾರ್ಟರ್ಸು, ಇನ್ನ ಎಲ್ಲೆಲ್ಲಿ ಈ ಮಹಾನ್ ಭಾವ ಈ ಕಾರ್ಯಗಳು ಮಾಡಿದಾನೆ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ.